ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ, ಹಾಲಿ ಶಾಸಕರಿದ್ದಾರೆ. ಏನು ಇವೆರಡು ವರ್ಕ್ ಆಗುತ್ತಾ ಇಲ್ಲಿ ಅಂತ? ಹಾಲಿ ಶಾಸಕರು ಅಥವಾ ಸರ್ಕಾರದಿಂದ ಈ ಚುನಾವಣೆ ನಡೀತಾ ಇಲ್ಲ. ಈ ಚುನಾವಣೆ ದೇಶಕ್ಕೋಸ್ಕರ ನಡೀತಾ ಇರೋದು, ಮೋದಿಗೋಸ್ಕರ ನಡೀತಾ ಇರೋದು, ನಮ್ಮೆಲ್ಲ ಭವಿಷ್ಯಕ್ಕೋಸ್ಕರ ನಡೀತಾ ಇರೋವಂಥ ಚುನಾವಣೆ. ಎಲ್ಲೇ ಏನೇ ಹೋದ್ರೂ ಬೆಳಗ್ಗೆಯಿಂದ ನಾನು ನಮ್ಮ ತಾಲೂಕು ಪೂರ್ತಿ ಸುತ್ತಾಡ್ತಾ ಇದ್ದೀನಿ. ಎಲ್ಲೇ ಏನೇ ಹೋದ್ರೂ ಭಾಳ ಒಳ್ಳೆಯ ವಾತಾವರಣ ಇದೆ, ಶಾಂತಿಪೂರ್ವಕವಾದ ವಾತಾವರಣ ಇದೆ. ಎಲ್ಲೇ ಯಾವುದೇ ಥರ ನಮಗೆ ಹಿನ್ನೆಲೆ ಅನಿಸೋ ಒಂದು ಬೂತೂ ಕಾಣಿಸಲಿಲ್ಲ. ಎಲ್ಲ ಕಡೆ ನಮ್ಮ ಬೂತಲ್ಲಿ ಲೀಡ್ ಬರುತ್ತೆ ಅನ್ನೋ ಪರಿಸ್ಥಿತಿ, ಒಂದು ಒಳ್ಳೆಯ ವಾತಾವರಣ ಇದೆ. ಆಗಲೇ ನಮ್ಮ ಅಧ್ಯಕ್ಷ ಹೇಳ್ದಂಗೆ 28ಕ್ಕೆ 28 ಕ್ಷೇತ್ರನೂ ಈ ಸರಿ ಗೆಲ್ಲುವ ಸಾಧ್ಯತೆ ಬಹಳಷ್ಟು ಇದೆ. ಬೆಳಗ್ಗೆ ರಾಜ್ಯಾಧ್ಯಕ್ಷ ಹತ್ರನೂ ಮಾತಾಡಿದ್ವಿ, ಅವರೂ ಅದೇ ಥರ ಸೂಚನೆ ಕೊಟ್ಟರು. ನಾವು ಅಂದ್ಕೊಂಡಿದ್ದಕ್ಕಿಂತ ಬಹಳ ಒಳ್ಳೆಯ ವಾತಾವರಣ ಇದೆ, ನಾವು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಇದೇ ಥರ ವಾತಾವರಣ ಇದ್ದರೆ ನಾವು ಅಂದ್ಕೊಂಡಿದ್ದ ಗುರಿ ಗ್ಯಾರಂಟಿ ಮುಟ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಸಿಗ್ಬೋದು? ಇಲ್ಲಿಂದ ಒಂದು 25-30 ಸಾವಿರ ಲೀಡು ಖಂಡಿತವಾಗಿ ನಾವು BJP ಕೊಡ್ತೀವಿ. ಸುಧಾಕರ್ ಅವರಿಗೆ ನಮಗೆ ಬಲಪಡಿಸೋಕ್ಕೆ ದಳದ ಎಲ್ಲ ನಾಯಕರು ಕೈ ಜೋಡಿಸಿರೋದ್ರಿಂದ ಅವರು ತುಂಬ ಒಳ್ಳೆ ಕೆಲಸ ಮಾಡಿ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ಸ್ಪಂದಿಸಿದ್ದಾರೆ. ಅದೇ ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ನಾವು 100-100 25-30 ಸಾವಿರ ಲೀಡರ್. ಸರ್, ಮೈತ್ರಿಗೆ ಕೆಲ ನಾಯಕರು ಮತ್ತು ಕೆಲ ಕಾರ್ಯಕರ್ತರು ಒಪ್ಪಿದ್ದಾರೆ, ಅದು ಒಂದು ಕಡೆ. ಆದರೆ ಏನು ಚುನಾವಣಾ ಇನ್ನು ಪೋಲಿಂಗ್ ಬೂತ್ನಲ್ಲಿ ಹೊರೆ ಹೊತ್ತ ಮಹಿಳೆ ನಮಗೆ ಕಾಣ್ತಿಲ್ಲ ಅಂತ JDSನ ಕೆಲವು ಏನು ಮತದಾರರು ಹೇಳ್ತಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರು ಇರ್ತಾರೆ, ನಾವು ಏನು ಮಾಡೋಕ್ಕಾಗಲ್ಲ. ಅವರಿಗೆ ಸ್ವಲ್ಪ ಹೇಳ್ಕೊಟ್ಟಿರಲ್ಲ ನಮ್ಮ ನಾಯಕರು. ಅಲ್ಲಿ ಎಲ್ಲೋ ಒಂದು ಕಡೆ ಅವರು ನಾವು ನಮ್ಮ ಪಕ್ಷ ಅಂತ ಬಂದಿರ್ತಾರೆ ಅಷ್ಟೇ. ಆದರೆ ಅವರಿಗೆ BJPಗೆ ಹಾಕ್ಬಾರ್ದಂಥ ಮನಸ್ಥಿತಿ ಇಲ್ಲ ಅಂತಲ್ಲ. ಅವ್ರಿಗೆ 100-100 BJPಗೆ ಹಾಕ್ತಾರೆ. ಬಂದು ನೋಡಿದಾಗ ಅವ್ರಿಗೆ ಗೊತ್ತಾಗಿರ್ತಿಲ್ಲ BJPಗೆ ಹಾಕ್ತಂದು ಹಾಕ್ತಾರೆ. ಎಲ್ಲೋ ಒಂದು ಕಡೆ ಆ ಥರ ಆಗಿರಬಹುದು, ಇಲ್ಲ ಅಂತಿಲ್ಲ. ಬಟ್ ಅದಕ್ಕೂ ನಮ್ಮ ಬರುವಂಥ ರಿಸಲ್ಟ್ಗೂ ಡಿಫ್ರೆನ್ಸ್ ಇದೆ. ಓಕೆ ಸರ್. ಇಲ್ಲಿ ವಾಜಹಳ್ಳಿ ನಮ್ದು ವಾಜಹಳ್ಳಿ ಪಂಚಾಯತಿ ನಗರಸಭೆಗೆ ಈಗಾಗಲೇ ಸೇರಿದೆ. ಇಲ್ಲಿ 154, 156, 157, 158, 190 ನಮ್ದು 6 ಬೂತ್ ಇರೋದು. 6 ಬೂತಲ್ಲಿ ರಕ್ಷಾರಾಮಯ್ಯ ಅವರಿಗೆ ಅತಿ ಹೆಚ್ಚಿನ ಮತವನ್ನ ಕೊಡಕ್ಕೆ ನಾವೆಲ್ಲ ಪ್ರಯತ್ನ ಮಾಡಿ ಪ್ರತಿ ನಮ್ಮ ಲೀಡರ್ಗಳವರ ನಮ್ಮ ಕಾರ್ಯಕರ್ತರ ಮನೆಗೆ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡ್ದಂಗೆ ಮನೆಗೆ ಹೋಗಿ ಪಾಂಪೆಟ್ ತಲುಪಿಸಿ ಮತಯಾಚನೆ ಮಾಡಿದ್ದೀವಿ. ಖಂಡಿತವಾಗ್ಲೂ ರಕ್ಷಾರಾಮಯ್ಯ ಅವ್ರಿಗೆ ಬಹುಮತದಿಂದ ನಮ್ಮ ಪಂಚಾಯತಿ ಕೊಡಕ್ಕೆ ನಾವು ಶ್ರಮ ಬಿದ್ದಿದ್ದೀವಿ. ಶಾಸಕರು ಅಭಿವೃದ್ಧಿ ಕೆಲಸಗಳು ಆಮೇಲೆ ನಮ್ಮ ನೆನ್ಮಂಗಲ ಶಾಸಕರು N. ಸೀನಣ್ಣವರು ಈಗಾಗಲೇ 9 ತಿಂಗಳಲ್ಲಿ 1000 ಕೋಟಿ ಅನುದಾನ ತಂದವ್ರೆ. ಅದು ಎಲ್ಲರೂ ಮನೆ ಹೋಗಿ ನಾವು ತಲುಪಿಸಿದ್ದೀವಿ. ಈಗ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮತ್ತು ನಮ್ಮ DK ಶಿವಕುಮಾರ್ ಸರ್ಕಾರದಲ್ಲಿ ಏನೇನು 5 ಯೋಜನೆಗಳನ್ನ ಅದನ್ನ ನಾವೆಲ್ಲ ಮನೆಗೆ ತಲುಪಿಸಿದ್ದೀವಿ. ಹೆಣ್ಮಕ್ಳಿಗೆ ಈಗ ಗೃಹಲಕ್ಷ್ಮಿ ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಕರೆಂಟ್ ಎಲ್ಲಾನು ಅವ್ರಿಗೆ ಏನು ಸೌಲಭ್ಯ ಬರ್ತದ ಅದನ್ನ ಪ್ರತಿ ಮನೆಗೂ ನಾವು ಹೋಗಿ ಅವ್ರಿಗೆ ಮನ್ನಟ್ಟಂಗೆ ನಾವೆಲ್ಲ ನಮ್ಮ ಲೀಡರ್ಸ್ ಕಾರ್ಯಕರ್ತರುಗಳು ನಾವು ಪ್ರತಿ ಮನೆಗೆ ಹೋಗಿ ಅವ್ರಿಗೆಲ್ಲ ಮನವರಿಕೆ ಮಾಡಿದ್ದೀವಿ. ನಮಗೆ ಒಳ್ಳೆ ರೆಸ್ಪಾನ್ಸ್ ಐತೆ. ನಮ್ಮ ಪಂಚಾಯತಿ ಲಿಮಿಟ್ಸ್ ಅಲ್ಲಿ ಒಳ್ಳೆ ಅತ್ಯುತ್ತಮವಾದ ಓಟ್ ಕೊಡಕ್ಕೆ ನಮಗೆ ಜನ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಶಾಸಕರು ಅಷ್ಟೇ ಅದೇ ಎಲ್ಲಾ ಕಡೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಅದನ್ನು ನಾವು ಪ್ರಚಾರ ಮಾಡಿದೀವಿ. ಎಲ್ಲ ಪ್ರತಿಯೊಂದು ವಾರ್ಡಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಗೊತ್ತು ತಮಗೆ, ಮಾಧ್ಯಮ ಮಿತ್ರರು ಎಲ್ಲ ಗೊತ್ತು. ಈಗ ನಮ್ಮ ಶಾಸಕರು ಹಿಂದೆ ಈಗಾಗಲೇ ಬೂದಾಳ ಗ್ರಾಮ ಪಂಚಾಯತಿಯಲ್ಲಿ ಇದರಲ್ಲಿ ಮಾಡಿದ್ರು 819 ಕೋಟಿ ಏಕೈಕ ಶಾಸಕರು ಅಂದ್ರೆ ಅನುದಾನ ತಂದಿರಂತವ್ರು ನೆನ್ಮಂಗ್ಲಕ್ಕೆ. ನಾನು ಹುಡ್ತಾಗಿಂದ ನೋಡಿದೀನಿ, 6 ಜನ ಶಾಸಕರು ನೋಡಿದೀನಿ. ನಾನು 20 ವರ್ಷ ಓಟ್ ಹಾಕಿದ್ದೀನಿ. ಅಂತ ವ್ಯಕ್ತಿ ಯಾರು ಇಲ್ಲ ಇಲ್ಲಿ. ನಮ್ಮ ಸೀನಿಯರ್ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ. ನಮ್ಮ ಈಜುಡಿ ಮಾಡ್ಕೊಡ್ತೀನಿ ಅವ್ರೆ. ಮತ್ತೆ ನಮ್ಗೆ ಮೆಟ್ರೋ ಮತ್ತೆ ಇದನ್ನ ಕಾವೇರಿ ನೀರನ್ನ ತಂದೆ ತತ್ತೀನಿ ಅಂತ ಹೇಳಿದ್ರೆ ಘಂಟಾಘೋಷ ಹೇಳೋಬಿಡಿ ತಂದೆ ತತ್ತಾರೆ. ನಮ್ಮ DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಮಾಡೇ ಮಾಡ್ತಾರೆ. ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡೇ ಮಾಡ್ತೀವಿ. ಖಂಡಿತ ಜನಕ್ಕೆ ಒಳ್ಳೇದಾಗೋದು ಖಂಡಿತ ಮಾಡ್ತೀವಿ. ನನ್ನ ಹೆಸರು ಕೆಂಪರಾಜು, ಮಾಜಿ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ವಾಜಹಳ್ಳಿ. ನೋಡಿ, ಇವತ್ತಿನ ದಿನ ಜನರು ಉತ್ಸಾಹದಿಂದ ಮತ ಚಲಾವಣೆ ಮಾಡ್ತಾ ಇದ್ದಾರೆ. ನಮ್ಮ ವಾಜಹಳ್ಳಿ ಪಂಚಾಯತಿಲಿ ಯಾವತ್ತೂ ಸಹ ಈ ಥರ ಉತ್ಸಾಹದಿಂದ MP ಎಲೆಕ್ಷನ್ ಬಂದಿಲ್ಲ. ಕಾರಣ ಇಷ್ಟೇ, N. ಶ್ರೀನಿವಾಸರವರು 1000 ಕೋಟಿಗಿಂತ ಅಧಿಕವಾಗಿ ಮತ್ತೆ ತುಂಬ ಯೋಜನೆಗಳು ತಂದಿದ್ದಾರೆ. ಎಲ್ಲರ ಮನೆಗೆ ಹೋದ್ರೆ ಇಷ್ಟೇ ಹೇಳೋದವರು, ಸರ್ ಒಳ್ಳೆ ಶಾಸಕರಿಗೆ ಗೆಲ್ಸಿದ್ದೀರಾ, ಒಳ್ಳೆ ಯೋಜನೆಗಳು ತಂದವ್ರೆ, ಕಾಂಗ್ರೆಸ್ಗೆ ಮತ ಹಾಕಿ ನಮ್ಗೆ ಸಾರ್ಥಕ ಆಯಿತು. ಅದೇ ರೀತಿ ಜೋಡಿತ ಥರ ನಾವು ರಕ್ಷಾರಾಮಯ್ಯವ್ರಿಗೂ ಓಟ್ ಹಾಕಿ ನಮ್ಮ ನೆಲಮಂಗಲ ಅಭಿವೃದ್ಧಿಗೋಸ್ಕರ ಈ ಸರಿ ನಾವು ಕಾಂಗ್ರೆಸ್ ಲೀಡ್ ಮಾಡೇ ಮಾಡ್ತೀವಿ, ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ, ನಾವು ಅತಿ ಹೆಚ್ಚು ಬಹುಮತ ಕೊಡ್ತೀವಿ ಅಂತ ಪ್ರತಿಯೊಂದು ವಾರ್ಡಲ್ಲೂ ಸಹ ಹೇಳ್ತಾರೆ. ಯಾವುದೇ ವಾರ್ಡ್ಗೋಲಿ ನಾವು ಹೇಳೋಕ್ಕಿಂತ ಮುಂಚೆ ಯಾವ್ದು ಪಕ್ಷ ನಿಮ್ಮದು, ಕಾಂಗ್ರೆಸ್ ಪಕ್ಷನ, ಸರಿ ನಮ್ಗೆ ಅಭಿವೃದ್ಧಿ ಕೆಲಸ ಆಗ್ತದೆ, ನಾವು ಶ್ರೀನಿವಾಸ್ ಅವ್ರಿಗಿಂದ ಏನು ಮತ ಹಾಕಿದ್ವೋ ಅದು ಹೆಚ್ಚು ಮತ ನಾವು ಲಾಸ್ಟ್ ಟೈಮ್ BJPಗೆ ಹಾಕಿದ್ದು, JDSಗೆ ಹಾಕಿದ್ದು, ಈ ಸರಿ
ಅಭಿವೃದ್ಧಿ ಆತರದಿಂದ ಒಳ್ಳೊಳ್ಳೆ ಯೋಜನೆಗಳು ಶಾಸಕರು ತಂದಿರೋದ್ರಿಂದ ನಾವು ಈ ಸರಿ ನಮ್ಮ ಮತ ಕಾಂಗ್ರೆಸ್ಗೆ ಹಾಕೇ ಹಾಕ್ತೀವಿ, ಒಳ್ಳೆ ಬಹುಮತ ಪಡ್ತೀವಿ ಅಂತ ಹೇಳ್ತಾರೆ. ನೀವು ಏನು ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅದಕ್ಕಿಂತ ಅತಿ ಹೆಚ್ಚು ಬಹುಮತದಿಂದ ಈ ಸರಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಬಹುಮತ ಬರ್ತದೆ. ಅದರಲ್ಲೂ ವಾಜುಳಿ ಪಂಚಾಯತಿಲಿ ನೀವು ಗೆಸ್ಸೆ ಮಾಡಿರೋಂಥ ರೀತಿಯಲ್ಲಿ ಈ ಸರಿ ಒಳ್ಳೆ ಮತಗಳು ಬರ್ತದೆ. ಯಾರೇ ಏನೇ ಸುಳ್ಳು ಹೇಳಿದ್ರು ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಂಥ ಸರ್ಕಾರ. ಕಾಂಗ್ರೆಸ್ ಪಕ್ಷ ಅಧಿಕಾರ ಬಂದಾಗಿಂದ ಇವತ್ತರೆಗೂ ಬಿಜೆಪಿಯವರು ಬರೀ ಸುಳ್ಳು ಹೇಳಿರೋದು. ಜನ ಹೇಳೋದು ಇಷ್ಟೇ, ನುಡಿದಂತೆ ನಡೆದವ್ರು ನಮ್ಮ ಸರ್ಕಾರ. ಹಾಗಾಗಿ ಸರ್, ನುಡಿದಂತೆ ನಡೆದಂಥ ಸರ್ಕಾರಕ್ಕೆ ನಾವು ಆಯ್ಕೆ ಮಾಡ್ತೀವಿ, ಸುಳ್ಳು ಹೇಳೋರು ನಾವು ಆಯ್ಕೆ ಮಾಡಲ್ಲ. ಕಾಂಗ್ರೆಸ್ಗೆ ಬಹುಮತ ಕೊಡ್ತೀವಿ ಅಂತ ಹೇಳ್ತಿರ್ತಾರೆ. ಆದ್ರಿಂದ ಈ ವಾಜುಳಿ ಪಂಚಾಯತಿಯಲ್ಲಿ ತುಂಬಾ ಅತ್ಯುತ್ತಮವಾಗಿ ಬಹುಮತ ಪಡೆದಿದ್ದಾರೆ. ಕಾಂಗ್ರೆಸ್ಗೆ ಜಯ ಸಿಕ್ಕೇ ಸಿಗುತ್ತೆ. ವಿಜಯ್ ಕುಮಾರ್ ವಕೀಲರು, ಕಾಂಗ್ರೆಸ್ ಮುಖಂಡರು. ಸರ್ ಹೇಳಿ, ಚುನಾವಣೆ ಹೇಗಿದೆ, ಜನರ ಪ್ರತಿಕ್ರಿಯೆ ಏನು? ನಮ್ಮ ಅರಶಿನಗುಂಟೆಯಲ್ಲಿ ಪ್ರತಿ ಸರಿನೂ ಯಾವುದೇ ರೀತಿ ಗೊಂದಲ ಇಲ್ಲ. ನಾವು ಒಂದು ಅಣ್ಣ ತಮ್ಮದಿರ ಥರ ನಾವು ಎಲೆಕ್ಷನ್ ಮಾಡ್ಕೊಂಡು ಹೋಗ್ತೀವಿ. ಈ ಸರಿ ಏನಂದ್ರೆ ನಿರೀಕ್ಷೆಗೂ ಮೀರಿ ಜನ ಬರ್ತಿದ್ದಾರೆ. ಮೋದಿ ಬೆಂಬಲ ಹೆಚ್ಚಾಗಿ ಕಾಣಿಸ್ತಿದೆ ನಮ್ಮ ಆದರ್ಶ್ ನಗರ ಮತ್ತೆ ಅರಶಿನಗುಂಟೆ ಭಾಗದಲ್ಲಿ. ಮೋದಿ ಅವರ ಒಂದು ನಮ್ಮ ದೇಶದ ಧರ್ಮ ಮತ್ತು ನಮ್ಮ ಇದನ್ನ ಕಾಪಾಡ್ಕೊಳಕ್ಕೋಸ್ಕರ ಎಲ್ಲ ಜನ ಅವರಾಗೇನೆ ವಾಲಂಟಿಯರ್ ಬರ್ತಿದ್ದಾರೆ. ನಾವು ಓಟ್ ಕೇಳಕ್ ಹೋದಾಗೂ ಅಷ್ಟೇ ತುಂಬಾ ಜನ ಎಲ್ಲಾರನ್ನು ಅವ್ರೇನೆ ಇಲ್ಲ ನಾವು ಬಿಜೆಪಿಗೆ ಮಾಡಕ್ಕೆ ಸರಿ ತುಂಬಾ ಇಷ್ಟಪಟ್ಟಿದ್ದೀವಿ, ನಾವು ಮೋದಿ ಅವ್ರನ್ನ ಒಲವು ಮಾಡ್ತೀವಿ, ಮತ್ತೆ ಕುಮಾರಣ್ಣ ಅವ್ರನ್ನ ಕೇಂದ್ರ ಮಂತ್ರಿಯಾಗಿ ಮಾಡಕ್ಕೆ ನಾವು ಇಷ್ಟಪಡ್ತೀವಿ ಅಂದ್ಬಿಟ್ಟು ಎಲ್ಲಾರನ್ನು JDS ಮತ್ತು ಬಿಜೆಪಿ ಒಂದಾಗಿ ಇವತ್ತು ಚುನಾವಣೆ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿ ಮತಗಟ್ಟೆಯಲ್ಲಿ ಯಾವ ತರ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಯಾಕೆಂದ್ರೆ ವಯಸ್ಸಾದವ್ರು ಬರ್ತಾರೆ. ಇಲ್ಲ, ಅವ್ರಿಗೆಲ್ಲ ನಾವು ವಾಲಂಟ್ರಿಯಾಗಿ ನಾವೇನೇ ಗಾಡಿಗಳನ್ನೆಲ್ಲ ಕಳಿಸಿ ಮತ್ತೆ ಎಲ್ಲಾರನ್ನು ಮನೆ ಹತ್ರ ಹೋಗಿ ಓಲೈಕೆ ಮಾಡಿ ಬನ್ನಿ ದಯವಿಟ್ಟು ಮತದಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲಾರನ್ನು ಮಾತಾಡಿ ಇದು ಮಾಡಿದ್ವಿ. ಕುಡಿಯೋ ನೀರಿನ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಆಗಿರ್ಬೋದು, ನಿಂತ್ಕೊಳಕ್ಕೆ ಪೆಂಡಾಲ್ ವ್ಯವಸ್ಥೆ ಆಗಿರ್ಬೋದು, ಬಿಸಿಲೆಲ್ಲ ಇದೆಯಲ್ಲ ಈಗ, ಮತ್ತೆ ಮಜ್ಜಿಗೆ ವ್ಯವಸ್ಥೆ, ಪಾನಕದ ವ್ಯವಸ್ಥೆ ಎಲ್ಲ ನಮ್ಮ ಬಿಜೆಪಿ ಮತ್ತು JDS ವತಿಯಿಂದ ಅರೇಂಜ್ ಮಾಡಿದ್ವಿ. ಒಟ್ಟಾರೆ ಮತದಾರ ಬಂದು ಆರಾಮಾಗಿ ಹೌದು, ಯಾವುದೇ ರೀತಿ ನಾವು ಮತದಾರ ಬಂಧುಗಳಿಗೆ ತೊಂದರೆ ಕೊಡ್ತಾ ಇಲ್ಲ. ಅವ್ರಿಗೆ ಅನುಕೂಲ ಆಗೋ ರೀತಿ ನಾವೇ ಮನೆಗೆ ಹೋಗಿ ಎಲ್ಲಾರನ್ನು ವಾಲಂಟಿಯರ್ ಕರೆದಿದ್ದೀವಿ. ಅವರು ಅದೇ ತರ ರೀತಿ ಈಗ ಬೆಳಗಿನ ತುಂಬಾ ಲಾಸ್ಟ್ ಟೈಮ್ ಎಲ್ಲ ಮಧ್ಯಾಹ್ನದ ಮೇಲೆ ರಶ್ ಆಗ್ತಿತ್ತು, ಈಗ ಬೆಳಗ್ಗೆನೆ ಫುಲ್ ರಶ್ ಆಗ್ತಿದೆ. ತುಂಬಾ ಪ್ರತಿಕ್ರಿಯೆ ಚೆನ್ನಾಗಿದೆ. ಮೋದಿ ಅವ್ರನ್ನ ಪ್ರಧಾನಿ ಮಾಡ್ಬೇಕು ಅಂತ ಎಲ್ಲಾ ಜನ ಒಗ್ಗಟ್ಟಾಗಿದ್ದಾರೆ. ಶಿವಕುಮಾರ್, ಅರಶಿನಗುಂಟೆ. ಹೇಳಿ ಸರ್, ಕಳೆದ ಬಾರಿಗಿಂತ ಚುನಾವಣೆ ಈಗ ಹೇಗಿದೆ? ಸರ್, ಈ ಸತಿ ಲೋಕಸಭಾ ಚುನಾವಣೆಗೆ ನಮ್ಮ ಮಾನ್ಯ ಶಾಸಕರು, ಜನಪ್ರಿಯ ಶಾಸಕರಾದ ಶ್ರೀನಣ್ಣನವರು ಅತಿ ಹೆಚ್ಚು ಅಭಿವೃದ್ಧಿ. ಈ ಸತಿ ಏನು ಅಭಿವೃದ್ಧಿಗೆ ಓಟು. ಆಮೇಲೆ ಅದಂತೆ ನಮ್ಮ ನಾಯಕರಾದ ಕಾಂತಣ್ಣನವರು, ಈ ಬಿಲ್ಮಂಗಲ ಗ್ರಾಮದಲ್ಲಿ ಕಾಂತಣ್ಣವರು ಇರೋದೇ ನಮಗೆ ಹೆಮ್ಮೆ. ಅದರಿಂದ ಅವರ ಮುಖಾಂತರ, ಜನಪ್ರಿಯ ಶಾಸಕರ ಶ್ರೀನಣ್ಣವ್ರ ಮುಖಾಂತರ ಅತಿ ಹೆಚ್ಚು ಕಾಂಗ್ರೆಸ್ ಲೀಡ್ ಆಗ್ತದೆ ಬಿಲ್ಮಂಗಲ ಗ್ರಾಮದಲ್ಲಿ. ಆಮೇಲೆ ನಾವು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಟ್ಟಾಳು ಹೊಡ್ತಿ ಬಿಲ್ಮಂಗಲ ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಾವು ಕಾಂಗ್ರೆಸ್ ಮಾಡ್ತಾ ಇದ್ದೀವಿ. ಇಲ್ಲಿ ತಾಲೂಕಿನಲ್ಲಿ ಭರ್ಜರಿ ಪ್ರಚಾರ ಮಾಡಿ ಸಾಕಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಸೇರಿಸಿದ್ರಿ. ಎಲ್ಲೋ ಒಂದ್ ಕಡೆ ಅದು ಸೇರಿರೋದಲ್ಲ, ಅದು ಜನಗಳು ನಮ್ಮ ಶ್ರೀನಣ್ಣವ್ರನ್ನ ಅಭಿವೃದ್ಧಿ ನೋಡಿ ಬಂದಿರೋ ಜನಗಳು. ಈ ಇತಿಹಾಸದೊಳಗೆ ಯಾವತ್ತೂ ಆತರ ಬರಲಿಲ್ಲ. ಹೆಂಗೆ ಅಂದ್ರೆ ಶ್ರೀನಣ್ಣ ಅಭಿವೃದ್ಧಿ ಮಾಡ್ತಾರೆ ಪ್ರತಿಯೊಂದು. ಇವಾಗ ನೋಡಿ ನಮ್ಮೂರ್ದು ಅಷ್ಟೇ ಪ್ರತಿಯೊಂದು ಎಲ್ಲಾನು ಹೈಟೆಕ್ ಆಗಿ ಇವಾಗ UGD ಪ್ಲಸ್ ಕಾಂಕ್ರೀಟ್ ಮೋರಿ CC ಟ್ರೈನು ಎಲ್ಲಾನು ಅದ್ದೂರಿಯಾಗಿ ಮಾಡ್ಕೊಡ್ತೀವಿ ಅಂತ ಹೇಳೋರೆ. ಬೋರ್ ಹಾಕ್ಸವ್ರೆ. ಅದೇ ರೀತಿ ನಮ್ಮ ಕೆರೆ ಅಭಿವೃದ್ಧಿಗೆ 18 ಕೋಟಿ ಆಲ್ರೆಡಿ ಇದು ಪ್ರಣಾಳಿಕೆ ರಿಲೀಸ್ ಆಗೈತೆ. ವಾಕಿಂಗ್ ಟ್ರ್ಯಾಕ್, ಆಮೇಲೆ ಜಿಮ್ನಾಸ್ಟಿಕ್, ಯೂತ್ಸ್ಗೋಸ್ಕರ ಲೈಬ್ರರಿ ಎಲ್ಲಾನು ಓದೋ ಹುಡುಗರಿಗೆಲ್ಲಾನು ಅಭಿವೃದ್ಧಿ ಮಾಡ್ತಾರೆ. ಅದರಿಂದ ಶ್ರೀನಣ್ಣ ನೋಡಿ ಆಮೇಲೆ ಕಾಂತಣ್ಣವ್ರ ಮುಖಾಂತರ ಅತಿ ಹೆಚ್ಚು ಹೈಯೆಸ್ಟ್ ನಾವು ಓಟ್ ಕೊಟ್ಟು ಕಾಂಗ್ರೆಸ್ಗೆ ಗೆಲ್ಲಿಸ್ತೀವಿ. ಬಿಜೆಪಿ ಅವರ ಒಂದು ಆತ್ಮಸ್ಥೈರ್ಯ ಕುಗ್ಸೋಕೋಸ್ಕರ ಶಕ್ತಿ ಪ್ರದರ್ಶನ ಈಗ ಅವ್ರೇ ಕುಗ್ಗೋಗ್ಬಿಟ್ಟಾರೆ. ನಾವೇ ಕುಗ್ಸೋದೇನಿಲ್ಲ, ಬಿಜೆಪಿ ಕುಗ್ಗೋಗ್ರೆ. ಯಾಕಂದ್ರೆ ನಿಮಗೆ ಗೊತ್ತಿರ್ತಾನೆ ಮೀಡಿಯಾದವ್ರಿಗೆನೆ ಎಲ್ಲಿ ಏನಿರ್ತಾನೆ ಅಂದ್ರೆ ಅವ್ರು ಫಸ್ಟ್ ಇದ್ದಿದ್ದು ಹುಮ್ಮಸ್ಸೆ ಬೇರೆ. ಇವು ನಮ್ಮ JDS ಅವರು ಇದ್ರು, ಪಾಪ ಅವ್ರಿಗೆ ಚಿಹ್ನೆ ಇಲ್ದಂಗೆ ಆಗ್ಬಿಡ್ತು. ಅದೇ ನನಗೆ ಬೇಜಾರು. ನಾವಿದ್ದಾಗ ಚೆನ್ನಾಗಿತ್ತು ಚಿಹ್ನೆ, ಇವಾಗ ನಾವ್ ಇಲ್ವಲ್ಲ, ಅದರಿಂದ ಚಿಹ್ನೆ ಹೊರಟಾಯ್ತು. ಅದೇ ನಮಗೆ ಬೇಜಾರು. ವಾಸು.